ಹಾಯ್ ಎಲ್ಲರಿಗೂ ನಮಸ್ಕಾರ. ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವು 1998ರಿಂದ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಮುಖ ಪ್ರಶ್ನೋತ್ತರಗಳನ್ನು ನೀಡುತ್ತಾ ಬಂದಿದ್ದೇವೆ. ಹಾಗೆಯೇ 2014-15ರಲ್ಲಿ ನಡೆದ PC ಮತ್ತು PSI ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನು ನೀಡಲಾಗಿದೆ. ಈ ಪ್ರಶ್ನೆಗಳು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಸಹಾಯಕವಾಗುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಪ್ರಶ್ನೆ ಸಂಖ್ಯೆ 1, ನೀರಿನೊಳಗಿನ ವಸ್ತುಗಳನ್ನು ಕಂಡುಹಿಡಿಯಲು ಬಳಸುವ ತರಂಗ ಯಾವುದು? ಉತ್ತರ ಸಿ, ಶ್ರವಣಾತೀತ ತರಂಗ. ಒಂದು ವಸ್ತುವು 20,000 ಹರ್ಟ್ಜ್ಗಿಂತ ಅಧಿಕ ಆವೃತ್ತಿಯಲ್ಲಿ ಕಂಪಿಸಿದಾಗ ಹೊರಹೊಮ್ಮುವ ಧ್ವನಿಯನ್ನು ಶ್ರವಣಾತೀತ ಧ್ವನಿ ಎನ್ನುವರು. ಶ್ರವಣಾತೀತ ಧ್ವನಿಯು ನಾಯಿ, ಬೆಕ್ಕು, ಬಾವುಲಿಗಳಿಗೆ ಸಂವೇದನೆಯಾಗುತ್ತದೆ. ಶ್ರವಣಾತೀತ ಶಬ್ದಗಳು ಹೆಚ್ಚಿನ ಆವೃತ್ತಿಯುಳ್ಳ ತರಂಗಗಳು. ಶ್ರವಣಾತೀತ ಶಬ್ದಗಳು ಅಡೆತಡೆಗಳಿದ್ದರೂ ಬಹಳ ದೂರದವರೆಗೆ ಚಲಿಸುತ್ತದೆ. ಪ್ರಶ್ನೆ ಸಂಖ್ಯೆ 2, ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಗಳನ್ನು ಆಕರ್ಷಿಸುವ ರಾಸಾಯನಿಕ ಹೆಸರೇನು? ಉತ್ತರ ಬಿ, ಫೆರೋಮೋನ್. ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಯನ್ನು ಆಕರ್ಷಿಸುವ ರಾಸಾಯನಿಕಕ್ಕೆ ಫೆರೋಮೋನ್ ಎನ್ನುವರು. ಅರ್ಡಿನಲ್ ಎಂಬುದು ಮೂತ್ರಜನಕಾಂಗದ ಮೇಲೆ ಟೋಪಿ ಆಕಾರದಲ್ಲಿರುವ ಗ್ರಂಥಿಯಾಗಿದೆ. ಅರ್ಡಿನಲ್ ಗ್ರಂಥಿಯು ಸ್ರವಿಸುವ ಹಾರ್ಮೋನ್ ಅಡ್ರಿನಾಲಿನ್. ಪ್ರಶ್ನೆ ಸಂಖ್ಯೆ 3, ನಾವು ಉಸಿರಾಡುವ ಗಾಳಿಯಲ್ಲಿರುವ ಆಮ್ಲಜನಕದ ಅಂದಾಜು ಪ್ರಮಾಣ? ಉತ್ತರ ಡಿ, 20%, 20%. ಆಮ್ಲಜನಕ ಕಂಡುಹಿಡಿದವರು ಜೋಸೆಫ್ ಪ್ರಿಸ್ಟೆ. ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ 20.94 ಅಥವಾ 21%. ಭೂ ತೊಗಟೆಯಲ್ಲಿರುವ ಅಧಿಕ ಅನಿಲ ಆಮ್ಲಜನಕ. ನಮ್ಮ ದೇಹದಲ್ಲಿರುವ ಅಧಿಕ ಧಾತು ಆಮ್ಲಜನಕ 65%. ಪ್ರಶ್ನೆ ಸಂಖ್ಯೆ 4, ಮೊಟ್ಟೆಗಳನ್ನು ಇಡುವ ಸಸ್ತನಿ ಯಾವುದು? ಉತ್ತರ ಎ, ಪ್ಲಾಟಿಪಸ್. ಹಾಗೆಯೇ ಎಕಿಡ್ನ ಕೂಡ ಮೊಟ್ಟೆ ಇಡುವ ಸಸ್ತನಿಯಾಗಿದೆ. ಎಕಿಡ್ನ ಮತ್ತು ಪ್ಲಾಟಿಪಸ್ ಕಂಡುಬರುವ ದೇಶ ಆಸ್ಟ್ರೇಲಿಯಾ. ಹಾರಾಡುವ ಸಸ್ತನಿಗಳು ಬಾವುಲಿ ಮತ್ತು ಲೆಮೂರ್. ಪ್ರಾಣಿ ಪ್ರಪಂಚದಲ್ಲೇ ಅತಿ ದೊಡ್ಡ ಸಸ್ತನಿ ನೀಲಿ ತಿಮಿಂಗಲ. ಅತ್ಯಂತ ದೊಡ್ಡ ಭೂವಾಸಿ ಸಸ್ತನಿ ಆಫ್ರಿಕಾದ ಆನೆ. ಅತ್ಯಂತ ಚಿಕ್ಕ ಸಸ್ತನಿ ಪಿಗ್ಮಿ ಶ್ರೂ. ಪ್ರಶ್ನೆ ಸಂಖ್ಯೆ 5, ಭಾರತದಲ್ಲಿ ವಿದ್ಯುತ್ ಪ್ರಸರಣದಲ್ಲಿ ಯಾವ ಗುಣವಾಚಕ ಸ್ಥಿರವಾಗಿರುತ್ತದೆ? ಉತ್ತರ ಬಿ, ತರಂಗ. ತರಂಗವು ಭಾರತದಲ್ಲಿ ವಿದ್ಯುತ್ ಪ್ರಸರಣದಲ್ಲಿ ತರಂಗ ಗುಣವಾಚಕವು ಸ್ಥಿರವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 6, ಗಾಳಿಯಲ್ಲಿ ಹೆಚ್ಚುತ್ತಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣವು ವಾತಾವರಣದ ಉಷ್ಣತೆಯನ್ನು ನಿಧಾನವಾಗಿ ಹೆಚ್ಚುತ್ತದೆ, ಏಕೆಂದರೆ ಇದು ಡ್ಯಾಶ್ ಅನ್ನು ಹೀರಿಕೊಳ್ಳುತ್ತದೆ. ಉತ್ತರ ಸಿ, ಸೌರ ವಿಕಿರಣದ ಅವರೋಹಿತ ಭಾಗ. ಭೂಮಿಯು ಸೌರ ವಿಕಿರಣದಿಂದ ಉಷ್ಣ ಅಥವಾ ಬೆಳಕನ್ನು ಪಡೆಯುತ್ತದೆ. ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯದಿಂದಾಗಿ ಜಾಗತಿಕ ತಾಪಮಾನ ಹೆಚ್ಚಾಗುತ್ತದೆ. ಜಾಗತಿಕ ತಾಪಮಾನಕ್ಕೆ ಕಾರಣವಾದ ಅನಿಲಗಳೆಂದರೆ ನೀರಾವಿ, ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಮತ್ತು ಓಝೋನ್. ಪ್ರಶ್ನೆ ಸಂಖ್ಯೆ 7, ಭೂಮಿಯ ಜೀವದ ಉಗಮಕ್ಕೆ ಕೆಳಗಿನವುಗಳ ಮೂಲ ವಸ್ತುಗಳ ಕಣಗಳಲ್ಲಿ ಯಾವುದು ಮೂಲತಃ ಹೊಣೆಗಾರನಾಗಿದೆ? ಉತ್ತರ ಬಿ, ಕಾರ್ಬನ್, ಹೈಡ್ರೋಜನ್ ಮತ್ತು ನೈಟ್ರೋಜನ್. ವಿಶ್ವದ ಸೃಷ್ಟಿಯ ಕುರಿತು ಮಾಡುವ ಅಧ್ಯಯನವೇ ಕಾಸ್ಮೋಲಜಿ. ನಕ್ಷತ್ರಗಳಲ್ಲಿನ ಅನಿಲಗಳು ಜಲಜನಕ ಮತ್ತು ಹೀಲಿಯಂ. ಭೂಮಿಯಲ್ಲಿನ ಖನಿಜಗಳು ಆಮ್ಲಜನಕ, ಸಿಲಿಕಾನ್, ಅಲ್ಯೂಮಿನಿಯಂ ಮತ್ತು ಕಬ್ಬಿಣ. ಪ್ರಶ್ನೆ ಸಂಖ್ಯೆ 8, ಮಾನವನಲ್ಲಿರುವ ಅತಿ ದೊಡ್ಡ ಮಾಂಸಖಂಡ ಯಾವುದು? ಉತ್ತರ ಗ್ಲೂಟಿಯಸ್ ಮ್ಯಾಕ್ಸಿಮಸ್. ಮಾನವನ ದೇಹದ ಅತಿ ದೊಡ್ಡ ಅಂಗ ಯಾವುದು ಎಂದರೆ ಚರ್ಮ. ಮಾನವನ ಅತಿ ದೊಡ್ಡ ಮಾಂಸಖಂಡ ಗ್ಲೂಟಿಯಸ್ ಮ್ಯಾಕ್ಸಿಮಸ್. ಹಾಗೆಯೇ ಮಾನವನ ದೇಹದ ಅತಿ ಚಿಕ್ಕ ಮಾಂಸಖಂಡ ಸ್ಟೆಪಿಡಿಯಸ್. ಮಾನವನ ದೇಹದ ಅತಿ ದೊಡ್ಡ ಮೂಳೆ ಫೀಮರ್, ತೊಡೆ ಮೂಳೆ. ಮಾನವನ ದೇಹದ ಅತಿ ಚಿಕ್ಕ ಮೂಳೆ ಎಂದರೆ ಸ್ಟೆಪಿಸ್. ಮಾನವನ ದೇಹದ ಒಟ್ಟು ಮೂಳೆಗಳ ಸಂಖ್ಯೆ 206. ಮಾನವನ ದೇಹದ ಒಟ್ಟು ಮಾಂಸಖಂಡಗಳ ಸಂಖ್ಯೆ 600. ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಲಿವರ್ ಅಥವಾ ಯಕೃತ್. ಮಾನವನ ದೇಹದ ಅತಿ ಚಿಕ್ಕ ಗ್ರಂಥಿ ಪೆನಿಲಿಯಾ. ಪ್ರಶ್ನೆ ಸಂಖ್ಯೆ 9, ಡಯಾಲಿಸಿಸ್ ಈ ಕೆಳಕಂಡ ಅಂಗ ಕೆಲಸ ಮಾಡದೇ ಇದ್ದಲ್ಲಿ ಅವಶ್ಯಕ? ಉತ್ತರ ಬಿ, ಕಿಡ್ನಿ. ಸ್ನೇಹಿತರೆ, ಕಿಡ್ನಿ ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ
ಡಯಾಲಿಸಿಸ್ ಎಂಬ ಕೃತಕ ಯಂತ್ರದ ಸಹಾಯದಿಂದ ಪುನಃ ತನ್ನ ಕಾರ್ಯವನ್ನು ಪ್ರಾರಂಭಿಸುತ್ತದೆ. ಪ್ರಶ್ನೆ ಸಂಖ್ಯೆ 10. ಆಸ್ಟಿಯೋಫ್ಲೋರೋಸಿಸ್ ಕಾಯಿಲೆಯು ಈ ಲವಣಾಂಶದ ಕೊರತೆಯಿಂದ ಬರುತ್ತದೆ. ಉತ್ತರ ಬಿ ಕ್ಯಾಲ್ಸಿಯಂ. ಸ್ನೇಹಿತರೆ, ಮೂಳೆಗಳಿಗೆ ಬರುವ ರೋಗಗಳನ್ನು ತಿಳಿದುಕೊಳ್ಳೋಣ. ಆಸ್ಟಿಯೋಫ್ಲೋರೋಸಿಸ್ ಎಂಬ ರೋಗವು ರಂಧ್ರವುಳ್ಳ ಮೂಳೆಗಳಿಗೆ ಬರುತ್ತದೆ. ರಿಕೆಟ್ಸ್ ಎಂಬ ರೋಗವು ಬಾಗಿರುವ ಮೂಳೆಗಳಿಗೆ ಬರುತ್ತದೆ. ಗೌಟ್ ಎಂಬ ರೋಗವು ಮೂಳೆಗಳ ಸಂದುಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಯೂರಿಕ್ ಆಮ್ಲ ಸಂಗ್ರಹವಾದಾಗ ಗೌಟ್ ಎಂಬ ರೋಗ ಬರುತ್ತದೆ. ನೀರಿನಲ್ಲಿ ಫ್ಲೋರೈಡ್ನಿಂದಾಗಿ ಹಲ್ಲುಗಳಿಗೆ ಫ್ಲೋರೋಸಿಸ್ ರೋಗ ಬರುತ್ತದೆ. ಆಸ್ಟಿಯೋಮೆಲಾಸಿಸ್ ಮೃದುವಾದ ಮೂಳೆಗಳಿಗೆ. ಆರ್ಥೈಟಿಸ್ ಮೂಳೆಗಳ ನೋವು ಅಥವಾ ಬಾವು. ಪ್ರಶ್ನೆ ಸಂಖ್ಯೆ 11. ಗಿಡಗಳಲ್ಲಿ ನೀರು ಮತ್ತು ಲವಣಾಂಶ ಸಾಗಿಸುವ ಟಿಶ್ಯೂಗಳ ಹೆಸರೇನು? ಉತ್ತರ ಸಿ ಸ್ಕೈಲಮ್. ಸ್ಕೈಲಮ್ ಮತ್ತು ಫ್ಲೋಯಮ್ಗಳು ಸಂಕೀರ್ಣ ಅಂಗಾಂಶಗಳಾಗಿವೆ. ಹಾಗೆಯೇ ಸ್ಕೈಲಮ್ ಮತ್ತು ಫ್ಲೋಯಮ್ಗೆ ವಾಹಕ ಅಂಗಾಂಶಗಳೆಂದು ಮತ್ತು ಸ್ಕೈಲಮನ್ನು ಜಲವಾಹಕ ಎನ್ನುವರು. ಫ್ಲೋಯಮ್ ಅಂಗಾಂಶವನ್ನು ಆಹಾರವನ್ನು ಸಾಗಿಸುವ ಅಂಗಾಂಶ ಎನ್ನುವರು. ಪ್ರಶ್ನೆ ಸಂಖ್ಯೆ 12. ಬೋರಾಕ್ಸ್ ಈ ಕೆಳಕಂಡ ಖನಿಜದ ಮೂಲ ರೂಪ? ಉತ್ತರ ಬಿ ಸೋಡಿಯಂ. ಸೀಸದ ಖನಿಜದ ಮೂಲ ರೂಪ ಗಲಿನ. ಪಾದರಸ ಸಿನ್ಬಾರ್. ಬೆಳ್ಳಿ ಅರ್ಜೆಂಟೈಟ್. ಮೆಗ್ನೀಸಿಯಂ ಡೊಲೊಮೈಟ್. ಮ್ಯಾಂಗನೀಸ್ ಪೈರಲೋಸೈಟ್. ಪ್ರಶ್ನೆ ಸಂಖ್ಯೆ 13. ರಸಗೊಬ್ಬರಗಳಲ್ಲಿ ಇರುವ ಮೂಲ ವಸ್ತು ಯಾವುದು? ಉತ್ತರ ಡಿ ನೈಟ್ರೋಜನ್. ಇದು ರಸಗೊಬ್ಬರಗಳಲ್ಲಿರುವ ಮೂಲ ವಸ್ತುವಾಗಿದೆ. ವಾತಾವರಣದಲ್ಲಿರುವ ಅಧಿಕ ಅನಿಲ ನೈಟ್ರೋಜನ್ ಶೇಕಡ 78% ಇರುತ್ತದೆ. ಹಾಗೆಯೇ ಸಾರಜನಕವನ್ನು ಕಂಡುಹಿಡಿದವರು ಯಾರೆಂದರೆ ಡೇನಿಯಲ್ ರುದರ್ಫೋರ್ಡ್. ಸಸ್ಯಗಳ ಅವಶ್ಯಕ ಪೋಷಕಾಂಶಗಳು ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ. ಪ್ರಶ್ನೆ ಸಂಖ್ಯೆ 14. ಹೈಪೋನೆಟೆಮಿಯಾ ಬರುವುದು ಇದರ ಕೊರತೆಯಿಂದ? ಉತ್ತರ ಸಿ ಸೋಡಿಯಂ. ಸೋಡಿಯಂ ಕೊರತೆಯಿಂದ ಹೈಪೋನೆಟೆಮಿಯಾ ಬರುತ್ತದೆ. ಹಾಗೆಯೇ ಕ್ಯಾಲ್ಸಿಯಂ ಕೊರತೆಯಿಂದ ಬರುವ ರೋಗ ಹೈಪೋಕ್ಯಾಲ್ಸಿಮಿಯಾ. ಅಯೋಡಿನ್ ಕೊರತೆಯಿಂದಾಗಿ ಸಿಂಪಲ್ ಗಾಯಿಟರ್ ಗಳಗಂಡ ರೋಗ ಬರುತ್ತದೆ. ಕಬ್ಬಿಣಾಂಶದ ಕೊರತೆಯಿಂದ ಬರುವ ರೋಗ ಅನಿಮಿಯಾ. ಪ್ರಶ್ನೆ ಸಂಖ್ಯೆ 15. ಕೆಳಗಿನ ಯಾವುದನ್ನು ಗಾಜನ್ನು ಕತ್ತರಿಸಲು ಬಳಸಲಾಗುತ್ತದೆ? ಉತ್ತರ ಸಿ ಸಿಲಿಕಾನ್ ಕಾರ್ಬೈಡ್. ಗಾಜು ಮುಖ್ಯವಾಗಿ ಸೋಡಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಸಿಲಿಕೇಟ್ಗಳಿಂದ ಮಾಡಲ್ಪಟ್ಟಿರುತ್ತದೆ. ಹಾಗೆಯೇ ಉತ್ತರ ಪ್ರದೇಶದ ಫಿರೋಜಾಬಾದ್ ಪ್ರಸಿದ್ಧಿ ಪಡೆದಿದೆ. ಇಲ್ಲಿನ ಬಳೆಗಳು ಬಹಳ ಪ್ರಸಿದ್ಧವಾಗಿದೆ. ಇದನ್ನು ಭಾರತದ ಗಾಜಿನ ನಗರ ಎಂದು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 16. ಟೆಲಿಗ್ರಾಫ್ ಕಂಡುಹಿಡಿದವರು ಯಾರು? ಉತ್ತರ ಬಿ ಸ್ಯಾಮ್ಯುಯಲ್ ಎಫ್ ಬಿ ಮೋರ್ಸ್. ಹಾಗೆಯೇ ಬಾರೋಮೀಟರ್ ಆವಿಷ್ಕರಿಸಿದವರು ಟಾರಿಸೆಲ್ಲಿ. ಡೈನಮೋ ಕಂಡುಹಿಡಿದವರು ಮೈಕಲ್ ಪಾಂಡೆ. ವಿದ್ಯುತ್ ದೀಪ ಕಂಡುಹಿಡಿದವರು ಥಾಮಸ್ ಆಲ್ವಾ ಎಡಿಸನ್. ಪ್ರಶ್ನೆ ಸಂಖ್ಯೆ 17. ಮಾಹಿತಿ ಪ್ರಸರಣ ವೇಗವನ್ನು ಅಳೆಯಲು ಬಳಸುವ ಯೂನಿಟ್ ಯಾವುದು? ಉತ್ತರ ಡಿ ಬಿಟ್ಸ್ ಪರ್ ಸೆಕೆಂಡ್. ಪ್ರಶ್ನೆ ಸಂಖ್ಯೆ 18. ಯಾವ ಗ್ರಂಥಿಯು ಇನ್ಸುಲಿನ್ ಉತ್ಪತ್ತಿ ಮಾಡಲು ಕಾರಣವಾಗಿದೆ? ಉತ್ತರ ಎ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸನ್ನು ಮೇದೋಜೀರಕ ಗ್ರಂಥಿ ಎಂದು ಕರೆಯುತ್ತಾರೆ. ಈ ಗ್ರಂಥಿಯು ಮಿಶ್ರ ಗ್ರಂಥಿಯಾಗಿದೆ. ಪ್ಯಾಂಕ್ರಿಯಾಸ್ ಮೇದೋಜೀರಕ ಗ್ರಂಥಿಯು ಇನ್ಸುಲಿನ್ ಮತ್ತು ಗ್ಲೂಕಾನ್ ಉತ್ಪತ್ತಿ ಮಾಡುತ್ತದೆ. ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಪ್ರಶ್ನೆ ಸಂಖ್ಯೆ 19. ಮಾನವನ ಜೀವಕೋಶಗಳಲ್ಲಿ ಕಂಡುಬರುವ ವರ್ಣತಂತುಗಳು? ಉತ್ತರ ಬಿ 23 ಜೊತೆ ವರ್ಣತಂತುಗಳು. ಮಾನವನ ದೇಹದಲ್ಲಿನ ವರ್ಣತಂತುಗಳ ಸಂಖ್ಯೆ 46 ಅಥವಾ 23 ಜೊತೆ. 22 ಜೊತೆ ವರ್ಣತಂತುಗಳನ್ನು ಆಟೋಸೋಮ್ಸ್ ಎನ್ನುವರು. ಅಲ್ಲೋಸೋಮ್ಸ್ಗಳನ್ನು ಲೈಂಗಿಕ ವರ್ಣತಂತುಗಳೆನ್ನುವರು. ಒಂದು ಜೊತೆ ವರ್ಣತಂತುವನ್ನು ಅಲ್ಲೋಸೋಮ್ಸ್ ಎನ್ನುವರು. ಒಂದು ಜೊತೆ ವರ್ಣತಂತುವನ್ನು ಅಲ್ಲೋಸೋಮ್ಸ್ ಎನ್ನುವರು. ಪ್ರಶ್ನೆ ಸಂಖ್ಯೆ 20. ಕೆಳಗಿನ ಯಾವ ವೈರಸ್ ಶೀತ ಉಂಟು ಮಾಡುತ್ತದೆ? ಉತ್ತರ ಸಿ ರಿನೋ ವೈರಸ್. ವೈರಸ್ಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ವೈರಾಲಜಿ ಎನ್ನುವರು. ವೈರಸ್ಗಳು DNA ಅಥವಾ RNA ಎಂಬ ಒಂದೇ ತರಹದ
ನ್ಯೂಕ್ಲಿಕ್ ಆಮ್ಲಗಳನ್ನು ಒಳಗೊಂಡಿರುತ್ತವೆ. ವೈರಸ್ನಿಂದ ಬರುವ ಪ್ರಮುಖ ರೋಗಗಳೆಂದರೆ ಚಿಕನ್ಗುನ್ಯಾ, ಸಿಡುಬು, ರೇಬಿಸ್, ಪೋಲಿಯೋ, ಚಿಕನ್ ಫಾಕ್ಸ್, ನೆಗಡಿ ಇನ್ನು ಮುಂತಾದವು. ಪ್ರಶ್ನೆ ಸಂಖ್ಯೆ 21. ಅತಿ ತೆಳುವಾದ ತಗಡಾಗಿ ಪರಿವರ್ತಿಸಬಹುದಾದ ಲೋಹ ಯಾವುದು? ಉತ್ತರ ಡಿ ಚಿನ್ನ. ಚಿನ್ನವನ್ನು ಕರಗಿಸಲು ಬಳಸುವುದು ಅಕ್ವಾರೆಜಿಯಾ. ಅಕ್ವಾರೆಜಿಯಾವು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳ ಮಿಶ್ರಣವಾಗಿದೆ. ಚಿನ್ನಕ್ಕೆ ತಾಮ್ರವನ್ನು ಸೇರಿಸುವುದರ ಮೂಲಕ ಗಡುಸುತನವನ್ನು ಹೆಚ್ಚಿಸುತ್ತಾರೆ. ಅತಿ ಹೆಚ್ಚು ಪತ್ರಶೀಲತೆಯನ್ನು ಹೊಂದಿರುವ ಲೋಹವೆಂದರೆ ಅದು ಚಿನ್ನ. ಪ್ರಶ್ನೆ ಸಂಖ್ಯೆ 22. ಈ ಕೆಳಗಿನವುಗಳಲ್ಲಿ ಉತ್ತಮ ವಿದ್ಯುತ್ ವಾಹಕ ಯಾವುದು? ಉತ್ತರ ಎ ಸಮುದ್ರದ ನೀರು. ಹಾಗೆಯೇ ಅತ್ಯುತ್ತಮ ವಿದ್ಯುತ್ ವಾಹಕ ಲೋಹ ಎಂದರೆ ಬೆಳ್ಳಿ ಮತ್ತು ಅಲ್ಯೂಮಿನಿಯಂ. ಸಮುದ್ರದ ನೀರು ಅತ್ಯುತ್ತಮ ವಿದ್ಯುತ್ ವಾಹಕ. ವಿದ್ಯುತ್ ಮತ್ತು ಉಷ್ಣವಾಹಕಗಳು ಬೆಳ್ಳಿ, ಅಲ್ಯೂಮಿನಿಯಂ, ತಾಮ್ರ, ಟಂಗ್ಸ್ಟನ್. ಪ್ರಶ್ನೆ ಸಂಖ್ಯೆ 23. ಸೂರ್ಯನಿಂದ ಬಿಡುಗಡೆಯಾಗುವ ಶಾಖವು ಭೂಮಿಯನ್ನು ತಲುಪುವ ಪ್ರಕ್ರಿಯೆಯ ಹೆಸರೇನು? ಉತ್ತರ ಸಿ ರೇಡಿಯೇಷನ್. ಸೂರ್ಯನ ಗುರುತ್ವಾಕರ್ಷಣ ಬಲವು ಭೂಮಿಗಿಂತ 28 ಪಟ್ಟು ಹೆಚ್ಚಾಗಿರುತ್ತದೆ. ಸೂರ್ಯನು ಬೈಜಿಕ ಸಮ್ಮಿಲನ ಕ್ರಿಯೆಯಿಂದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತಾನೆ. ಸೂರ್ಯನಿಂದ ಭೂಮಿಯ ಉಷ್ಣವನ್ನು ಭೂವಿಕಿರಣ ರೂಪದಲ್ಲಿ ಪಡೆಯುತ್ತಿದೆ. ಸೂರ್ಯನಿಂದ ಭೂಮಿಯು ಉಷ್ಣವನ್ನು ಭೂವಿಕಿರಣ ರೂಪದಲ್ಲಿ ಪಡೆಯುತ್ತದೆ. ಪ್ರಶ್ನೆ ಸಂಖ್ಯೆ 24. ಒಂದು ಅನಿಲದ ಉಷ್ಣಾಂಶ ಮತ್ತು ಗಾತ್ರ ಎರಡನ್ನು ದ್ವಿಗುಣಗೊಳಿಸಿದಾಗ ಅದರ ಒತ್ತಡ ಏನಾಗುತ್ತದೆ? ಉತ್ತರ ಡಿ ಯಾವುದೇ ಬದಲಾವಣೆಯಾಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 25. ಅಡಿಗೆ ಸೋಡಾದ ವೈಜ್ಞಾನಿಕ ಹೆಸರೇನು? ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಪ್ರಶ್ನೋತ್ತರಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.